ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 8ರಿಂದ 8.5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು ತಾರೋಡ್ ಅಟ್ಯಾಚ್ ಇರುವಂಥ 1 ಎಕರೆ ಮಾರುವಂಥ ಜಮೀನು, ಜೊತೆಗೆ ವಿಲೇಜ್ ಅಟ್ಯಾಚ್. ನೋಡಿ, ನೀವು ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ, ಅಲ್ಲಿಂದ ಇಲ್ಲಿಗೆ ಒಂದು 300 ಮೀಟ್ರ್ ಆಗುತ್ತೆ ವಿಲೇಜಿಂದ ಈ ಜಾಗಕ್ಕೆ. ವಿಲೇಜ್ ತುಂಬ ಹತ್ರನೇ. ಜೊತೆಗೆ ಚಳ್ಳಕೆರೆಗೆ, ಬೆಂಗಳೂರು ಟು ಚಳ್ಳಕೆರೆಗೆ ಹೋಗುವ, ಬಳ್ಳಾರಿಗೆ ಹೋಗುವ ಹೈವೇಯಲ್ಲಿ ಅಲ್ಲಿಂದ ಚಳ್ಳಕೆರೆಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಂದರೆ ಅದರ ಮಧ್ಯದಲ್ಲಿ ನೀವು ಗೋಪನಹಳ್ಳಿ ಅಂತ ಬರುತ್ತೆ, ಆ ಕ್ರಾಸಿಂದ ನೀವು ಒಳಗಡೆ ಬರ್ಬೋದು. ಬೈಪಾಸ್ ಈ ಜಾಗಕ್ಕೆ ಹತ್ರ ಆಗುತ್ತೆ. ಚಳ್ಳಕೆರೆಗೆ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬರುವಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ತಾರೋಡ್ ಅಟ್ಯಾಚ್ ಇರುವಂಥ 1 ಎಕರೆ ಮಾರುವಂಥ ಜಮೀನು. ಇನ್ನು ಚಳ್ಳಕೆರೆಗೆ ಇದು 8.5 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 190 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 40 ಕಿಲೋಮೀಟ್ರ್ ಆಗುತ್ತೆ. ಇದು ಮೊದಲನೇದಾಗಿ ಏನು ಉಪಯೋಗಿಸ್ಕೋಬೋದು, ವಿಲೇಜ್ ಹತ್ರ ಇರೋದರಿಂದ ಮುಂದಿನ ದಿನಗಳಲ್ಲಿ ಇದು ಸೈಟ್ಗೆ ಹೋಗುವಂಥ ಅವಕಾಶನೇ ಜಾಸ್ತಿ. ಜೊತೆಗೆ ನಾವು ವಿಲೇಜ್ ಪಕ್ಕ ಏನಾದರೂ ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಇರ್ತೀವಿ, ತಾರೋಡ್ ಅಟ್ಯಾಚ್ ಬೇರೆ ಇರ್ತೀವಿ ಅಂದರೆ ಅದು ತುಂಬ ಸೂಕ್ತ. ಜೊತೆಗೆ ಇದು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ನೋಡ್ರಿ ನಿಮಗೆ ಕಾಣಿಸ್ತಿದೆ. ಆದರೆ ಈ ಜಮೀನಿನ ಮಾಲೀಕ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಇದನ್ನು ಯಾವುದೇ ರೀತಿ ಮಳೆಗಾಲದಲ್ಲಿ ಮಾತ್ರ ಇದನ್ನು ಉಳುಮೆ ಮಾಡ್ತಾನೆ. ಬೇರೆ ಯಾವ ಅಂದರೆ ವಿದ್ಯುತ್ ಇದೆ ಈ ಜಮೀನಿಗೆ, ಬೋರ್ ಹಾಕ್ಸ್ಕೊಳ್ಳೋಂಥ ಪ್ರಯತ್ನ ಓನರ್ ಮಾಡಿಲ್ಲ. ನೀವೇನಾದರೂ ತೊಗೊಂಡು ಬೋರ್ ಹಾಕ್ಸ್ಕೊಂತೀರಿ ಅಂದರೆ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಈ ಭಾಗದಲ್ಲಿ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನು ಮಣ್ಣು ಬಂದು ಪ್ಯೂರ್ ರೆಡ್ ಸಾಯಿಲ್, ಸ್ವಲ್ಪ ಸಣ್ಣ ಕಲ್ಲಿದೆ, ಆದರೆ ಏನು ಅದೇನು ದೊಡ್ಡ ಕಲ್ಲಲ್ಲ, ಸಣ್ಣ ಕಲ್ಲು, ರೆಡ್ ಸಾಯಿಲ್ ಮಣ್ಣು. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ ಬರೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ, ನಾನು ನಮ್ಮ MK ಪ್ರಾಪರ್ಟೀಸ್ ಕಡೆಯಿಂದ ಯಾವುದೇ ರೀತಿ ಅನದರ್ ಪ್ರಾಪರ್ಟೀಸ್ ಹಾಕಲ್ಲ, ಜನರಲ್ ಪ್ರಾಪರ್ಟೀಸ್. ಅದು ಬಿಟ್ಟರೆ ಹೊರತುಪಡಿಸಿ ಬೇರೆ ಯಾವ ಪ್ರಾಪರ್ಟೀಸೂ ಕೂಡ ಹಾಕಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಟ್ಕೊಳ್ಳದೆ ಬೇರೆಯವರು ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದು ವಿಚಾರಗಳನ್ನು ಮರ್ತಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಮಾಡ್ತೀನಿ. ಜೊತೆಗೆ ಇತ್ತೀಚೆಗೆ ಒಂದಿಷ್ಟು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ರಸ್ತೆಯನ್ನು ತೋರಿಸಿಲ್ಲ, ಕ್ಷಮೆ ಇರಲಿ. ಚಳ್ಳಕೆರೆಯಿಂದ 13 ಕಿಲೋಮೀಟ್ರ್ ಆಗಿರೋದ್ರಿಂದ ಅದನ್ನು ರಸ್ತೆ ತೋರಿಸಿಲ್ಲ. ರಸ್ತೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ನೀವು ಬಂದು ಸ್ಥಳ ಪರಿಶೀಲನೆ ಮಾಡ್ಬೋದು. ಇನ್ನು ಇದು ಕೂಡ ಅಷ್ಟೇ, ವಿಲೇಜ್ ಅಟ್ಯಾಚ್ ಇರುವಂಥದ್ದು, ಯಾವುದೇ ರೀತಿ ವಿಲೇಜ್ಗೆ ದೂರ ಇಲ್ಲ. ಜೊತೆಗೆ ತಾರೋಡ್ ಅಟ್ಯಾಚು ಎಲ್ಲ ರೀತಿ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಕಲ್ಲಿದೆ, ನಾನು ಮೊದಲೇ ಹೇಳಿದ್ದೀನಿ ವೀಡಿಯೋದಲ್ಲಿ ಕೂಡ, ಇವು ರೆಡ್ ಸಾಯಿಲು ಸಣ್ಣ ಕಲ್ಲಿದೆ, ಏನು ಅಂಥ ಪ್ರಾಬ್ಲಮ್ ಏನಾಗಲ್ಲ ಕಲ್ಲು. ಇನ್ನು ಎಲ್ಲ ಆಯಿತು, ಮಣ್ಣು, ಜನರಲ್ ಪ್ರಾಪರ್ಟಿ ಎಲ್ಲವೂ ಆದಮೇಲೆ ಈ ಜಮೀನಿನ ಬೆಲೆ. ಜೊತೆಗೆ ಇದನ್ನು ಫಾರ್ಮ್ ಹೌಸ್ ಆಗಿನೋ ಸಣ್ಣದಾಗಿ ಮಾಡ್ಕೋಬೋದು, ಉಪಯೋಗ ಯಾವುದು ಅಂತ ನಾನು ಆರಂಭದಲ್ಲಿ ಹೇಳಿದ್ದೀನಿ. ಇನ್ನು 1 ಎಕರೆ ಈ ಜಮೀನಿಗೆ 1 ಎಕರೆ 20ರಿಂದ 22 ಲಕ್ಷ ಹೇಳ್ತಾರೆ. ಟೌನ್ ನಿಯರು, ಜೊತೆಗೆ ತಾರೋಡ್ ಅಟ್ಯಾಚ್, ಜೊತೆಗೆ ವಿಲೇಜ್ ಅಟ್ಯಾಚ್, ಅದರಿಂದ ಈ ರೇಟ್ ಹೇಳ್ತಾರೆ. ಓನರ್ ಹತ್ರ ಕೂತ್ಕೊಂಡು ಮಾತಾಡೋದು ಒಂದು ರೇಟ್ ಆಗುತ್ತೆ, ನೀವು ನೇರವಾಗಿ ಓನರ್ನ ಮಾತಾಡ್ಬೋದು. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.